ಪಿಣ್ಯ ದಾಸರಹಳ್ಳಿ ಸಮೀಪದ ಯಶವಂತಪುರ ಮಕ್ಕಳನ್ನು ಆಸ್ತಿಯನ್ನಾಗಿ ಮಾಡಿರಿ ಎಂದು ಆರ್ ನಗರದ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಲಗ್ಗೆರೆ ವಾರ್ಡಿನ ಕಾಂಗ್ರೆಸ್ ಪ್ರಭಾವಿ ನಾಯಕ ಲಗ್ಗೆರೆ ನಾರಾಯಣಸ್ವಾಮಿ ಹೇಳಿದ್ದಾರೆ. ಯಶವಂತಪುರ ಕ್ಷೇತ್ರದ ತಿರಗರಪಾಳ್ಯದಲ್ಲಿ ಇರುವಂತಹ ವಿಕಾಸ ಸೆಂಟರ್ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷ ರಾಜ್ಕುಮಾರ್, ಕಿಶೋರ್, ನವ್ಯ, ಪದ್ಮಾವತಿ ಇವರುಗಳ ನೇತೃತ್ವದಲ್ಲಿ ಶಾಲಾ ವಾರ್ಷಿಕೋತ್ಸವ ಹಾಗೂ SSLC ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಆಯೋಜಿಸಿದ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿ ಉದ್ಘಾಟಿಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಮನುಷ್ಯನಿಗೆ ವಿದ್ಯೆಯ ಮೂಲಮಂತ್ರ, ತಮ್ಮ ಮಕ್ಕಳಿಗೆ ಅತ್ಯುತ್ತಮ ವಿದ್ಯಾ ನೀಡಿ ಆಸ್ತಿಯನ್ನಾಗಿ ಮಾಡಿರಿ ಎಂದು ಪೋಷಕರಿಗೆ ಲಗ್ಗೆರೆ ನಾರಾಯಣಸ್ವಾಮಿ ಸಲಹೆಯನ್ನು ನೀಡಿ ಮಾತನಾಡಿದ್ದಾರೆ. ಶಾಲೆಯ ಸಂಸ್ಥಾಪಕ ಅಧ್ಯಕ್ಷ ರಾಜ್ಕುಮಾರ್ ಅವರು ಶಾಲೆಯ ಬೆಳವಣಿಗೆಗೆ ಬಗ್ಗೆ ಪ್ರಾಸ್ತಾವಿಕವಾಗಿ ಭಾಷಣವನ್ನು ಮಾಡಿದ್ದು, ಶಾಲಾ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಜರುಗಿಸಲಾಗಿದೆ. ಈ ಸಂದರ್ಭದಲ್ಲಿ ಶಾಲಾ ಮುಖ್ಯೋಪಾಧ್ಯಾಯರು, ಶಿಕ್ಷಕ ವರ್ಗದವರು, ಸಿಬ್ಬಂದಿ ವರ್ಗದವರು ಮತ್ತು ಮಕ್ಕಳ ಪೋಷಕರು ಕೂಡ ಭಾಗಿಯಾಗಿದ್ದರು. ಇಲ್ಲಿ ಇಂಥ ಒಂದು ಸಂಸ್ಥೆಯನ್ನು ಕಟ್ಟಿ ಇವತ್ತು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದಂಥ ರಾಜ್ಕುಮಾರ್ ಸರ್ ಅವರೇ, ಅವರ ಮಗ ಕುಟುಂಬದವರೆಲ್ಲ ಇದ್ದಾರೆ, ಹಾಗೆ ಶಿಕ್ಷಕರಿದ್ದಾರೆ, ಎಲ್ಲ ಗೌರವಾನ್ವಿತ ಪೂಜ್ಯ ಸಮಾನರಾದಂಥ ಶಿಕ್ಷಕವೃಂದದವರೇ, ಎಲ್ಲ ಪೋಷಕ ಬಂಧುಗಳೇ, ಪ್ರೀತಿಯ ವಿದ್ಯಾರ್ಥಿನಿಯರು. ಈಗ ನೀವೆಲ್ಲ ಮಾತಾಡ್ತಿದ್ರೆ ನನಗೆ ಮೈಕ್ ಕೊಟ್ಟವ್ರೆ, ನಾನು 10 ನಿಮಿಷಕ್ಕೆ ಮುಗಿಸ್ಬೇಕು ಅಂತಿದ್ದೀನಿ. 1 ಗಂಟೆ ಬೇಕಾದ್ರೂ ಮೈಕ್ ಇಟ್ಕೊಂಡು ನಿಂತ್ಕೊಳ್ತೀನಿ. ನಿಮ್ಮ ಮಾತು ನಿಲ್ಲಿಸಿದ್ರೆ ನಾನು ಬೇಗ ಮಾತು ಮುಗಿಸಿ ನಿಲ್ಲಿಸ್ತೀನಿ. ಏನು ಮಾಡೋಣ? 1 ಗಂಟೆ ಮಾತಾಡ್ಲೋ, 10 ನಿಮಿಷ ಮಾತಾಡ್ಲೋ? 10 ನಿಮಿಷ ಸಾಕಲ್ವಾ? ಮಕ್ಕಳು ನಾವು ನೀವೆಲ್ಲ ನೋಡೋಣ ಅವು ಆಟಗಳನ್ನು, ಅವು ಪ್ರತಿಭೆಗಳನ್ನು. ಸೊ ಹಾಗಾಗಿ ನೀವ್ಯಾರು ಮಾತಾಡಬೇಡಿ. ಯಾವುದೇ ಸಾರ್ವಜನಿಕ ಕಾರ್ಯಕ್ರಮಗಳಿದ್ದಾಗ ಆ ಮಕ್ಕಳನ್ನು ದೇಶಕ್ಕೆ ಅದು ಮಾಡ್ಕೊಂಡು ಹೋಗಿದ್ರೆ ಒಂದೇ ಗೆಳೆಯ ಇನ್ನೊಬ್ಬ ಬರೀ ತೀಟೆ ಮಾಡ್ತಾ, ಶಾಲೆಗೆ ಮನೆಯಿಂದ ಬಂದು ಚಕ್ಕರ್ ಹೊಡಿತಾ, ಟೀಚರ್ ಹೇಳಿದ್ ಕೇಳದೆ, ಹೋಮ್ವರ್ಕ್ ಮಾಡದೆ, ಸಮಯ ಅಂತೂ ಕಳೆದ್ರು. ಇಬ್ರು ವಿದ್ಯಾಭ್ಯಾಸ ಸಮಯ ಮುಗೀತು, ಜೀವನ ರೂಪಿಸ್ಕೊಳ್ಬೇಕು, ಕೆಲ್ಸಕ್ಕೆ ಹೋದ್ರು. ಒಬ್ಬ ಶ್ರೀಮಂತನ ಹತ್ರ ಹೋಗಿ ಕೆಲ್ಸಕ್ಕೆ ಸೇರ್ಕೊಂಡ್ರು ಇಬ್ರು. ಒಬ್ಬನಿಗೆ ಈ ಓದ್ದೆ ಆಟ ಆಡ್ಕೊಂಡಿದ್ದವನಿಗೆ 10,000 ಸಂಬಳವನ್ನ ಫಿಕ್ಸ್ ಮಾಡಿದ್ರು. ಇನ್ನೊಬ್ಬನಿಗೆ 1 ಲಕ್ಷ ಸಂಬಳ. ಅವನು ಹುಡಿಯ ಒಂದು ಪಾಳ್ಯಗಾರ. ಇಬ್ರು ಕೆಲಸ ಪ್ರಾರಂಭ ಮಾಡಿ ಸುಮಾರು ವರ್ಷಗಳು ಕಳೆಯುತ್ತೆ. ಇವನು ದಿನ ಬರಬೇಕು, ಸೇವಕ ಬಟ್ಟೆ ತೊಳಿಬೇಕು, ಊಟ ಮಾಡಿಕೊಡ್ಬೇಕು, ಅವನ ಕುದುರೆ ಗಾಡಿಯನ್ನು ಕ್ಲೀನ್ ಮಾಡಬೇಕು, ಎಲ್ಲವನ್ನು ಮಾಡ್ತಿದ್ದ. ಆದರೆ ಅವನಿಗೆ ಏನು ಮ್ಯಾನೇಜರ್ ಅಂತ ಮಾಡ್ಕೊಂಡಿದ್ದ, ಅವನು ಯಾವತ್ತೋ ಒಂದು ದಿವಸ ಬರ್ತಿದ್ದ, ಎಲ್ಲ ವಿಚಾರಗಳನ್ನ ಆ ಪಾಳ್ಯಗಾರ ಜೊತೆ ಚರ್ಚೆ ಮಾಡ್ತಿದ್ದ. ತಿಂಗಳ ಸಂಬಳ ಇಬ್ರು ಒಂದೇ ಸರಿ ಬರೋರು. ಇವ್ನಿಗೆ 10,000 ಸಿಗೋದು, ಅವ್ರಿಗೆ 1 ಲಕ್ಷ ಸಿಗೋದು. ಇವನಿಗೆ ಸೇವಕನಿಗೆ ಸಿಟ್ಟು ಬಂತು. ನಾನು ದಿನ ಬೆಳಗ್ಗೆ ಆದರೆ ಇವ್ರ ಬಟ್ಟೆ ತೊಳಿತೀನಿ, ಊಟ ಕೊಡ್ತೀನಿ, ಕಾಲು ಓದ್ತೀನಿ, ಎಲ್ಲ ಸೇವೆಯನ್ನು ಮಾಡ್ತೀನಿ, ಇವ್ನ ಕುದುರೆ ಟಾಂಗ ಕ್ಲೀನ್ ಮಾಡ್ತೀನಿ, ಇವ್ರಿಗೆ ಹೇಳಿದ್ದಕ್ಕೆ ಸಾರ್ಥಿಯಾಗಿ ಕರ್ಕೊಂಡು ಹೋಗ್ಬಿಡ್ತೀನಿ, ಎಲ್ಲ ಕೆಲಸ ಮಾಡ್ತೀನಿ. ನನಗೆ 10,000 ಕೊಡ್ತಾನೆ. ನನ್ನ ಜೊತೆಲಿ ಓದಿದ ಗೆಳೆಯ ಏನೋ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಓದಿದ್ದಾನೆ ಅಂತ ಹೇಳ್ಬಿಟ್ಟು ಇವನಿಗೆ 1 ಲಕ್ಷ ಸಂಬಳ ಕೊಡೋದಾ ಅಂಥೇಳಿ ಹೊರಗಡೆ ಹೋಗ್ತಾ ಇರ್ತಾರೆ ಒಂದೇ ಗಾಡಿಯಲ್ಲಿ. ಹೋಗಿ ಒಂದು ಕೆರೆ ಕೆಲಸ ನಡೀತಾ ಇರ್ತದೆ, ಅಲ್ಲಿ ನಿಲ್ಲಿಸ್ತಾನೆ. ಮಂತ್ರಿ ಹಿಡಿದ ಕಡೆ ಹೋಗ್ತಾನೆ, ಇವನು ಕೇಳ್ತಾನೆ, ಮ್ಯಾನೇಜರ್ ಹಿಡಿದೋದ್ಮೇಲೆ, ಏನು ಸ್ವಾಮಿ, ನಾನು ದಿನ ಬೆಳಗ್ಗೆ ಸಂಜೆವರೆಗೂ, ರಾತ್ರಿ ಆಗಲಿ, ನಿಮ್ಮ ಮಲಗೋವರೆಗೂ ಇದ್ದು ನಿಮ್ಮ ಸೇವೆ ಮಾಡ್ತೀನಿ. ನನ್ನ ಗೆಳೆಯ ಯಾವತ್ತೋ ಒಂದು ದಿವಸ ಬರ್ತಾನೆ, ಅವನು 1 ಲಕ್ಷ ಸಂಬಳ ಕೊಡ್ತೀರಾ, ನನಗೆ 10,000 ಕೊಡ್ತೀರಿ, ನನ್ನಲ್ಲಿ 10% ಅವನು ಕೆಲಸ ಮಾಡಲ್ಲ, ಇದು ನ್ಯಾಯ ಅಂತ. ಅವನಿಗೆ ಪಾಳ್ಯಗಾರನಿಗೆ ಇವನಿಗೆ ಹೆಂಗೆ ಉತ್ತರ ಕೊಡೋದು? ಆಯಿತು, ಇಲ್ಲಿ ಬಾಪ ಅಂತಾನೆ. ಅಲ್ಲಿ ನಮ್ದು ಕೆಲಸ ನಡೀತಾ ಇದೆಯಲ್ಲ, ಹೋಗಿ ಏನೇನು ಆಗ್ತಿದೆ ನೋಡ್ಕೊಂಬ. ಅವನು ಹೋಗ್ತಾನೆ. ಸ್ವಾಮಿ ಕೆರೆ ಕಟ್ತಾವ್ರೆ, ಎಷ್ಟು ಜನ ಬಂದಿದ್ದಾರಂತೆ ಕೆಲಸದವರು. ಬ್ಯೂರೋ ರಿಪೋರ್ಟ್, ಅಯ್ಯಣ್ಣ ಮಾಸ್ಟರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು.
and Duet with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily Newspaper, BV News Channel, and BV Fast Web News from all the talukas of Karnataka. If interested, send your resume to 9482633333.